ಅಲ್ಲ ಅವರು ಅಲ್ಲ ಅವ್ರ ಮಂದಿರಕ್ಕೆ ಹೋಗ್ಲಿ ಎಲ್ಲರೂ ಹೋಗ್ಲಿ ನಮ್ಗೆ ಅದು ಅವರ ವೈಯಕ್ತಿಕ ವಿಚಾರ. ಪ್ರಶ್ನೆ ಏನು ಅಂತಂದ್ರೆ ಯಾವ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಧಾವಿಸಬೇಕಾಗಿತ್ತು ಸರ್ಕಾರ ಮಂತ್ರಿಗಳು ಇವತ್ತು ಅವರವರ ವೈಯಕ್ತಿಕ ಮತ್ತು ಅವರವರ ಕುರ್ಚಿಗೆ ಇವತ್ತು ತಮ್ಮ ರಣನೀತಿಗಳನ್ನು ಮಾಡ್ತಾ ಇದ್ದಾರೆ. ಜನರನ್ನು ಸಂಪೂರ್ಣವಾಗಿ ಮರ್ತಿರುವಂತದ್ದು, ಜನರ ಸಂಕಷ್ಟದಲ್ಲಿ ಇರುವುದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಈ ರಾಜ್ಯದ ನಮ್ಮ ದುರ್ದೈವ ಅಂತ ಅನಿಸ್ತದೆ. ಮಂತ್ರಿ ಆಗುವ ಪ್ರಕ್ರಿಯೆಯಲ್ಲೇನೆ ಮೊಳಕೆಯಲ್ಲೇ ಒಡಕಿದೆ. ಹೀಗಾಗಿ ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಬರುವಂತ ದಿನಗಳಲ್ಲ. ಸರ್, ತಾವು ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿಲ್ಲ, ಗ್ಯಾರಂಟಿ ಇದೆ. ತಾವು ಕನ್ಕೊಂಡಂಗೆ ರಾಜ್ಯದ ಅವರು ಖಂಡಿತವಾಗಿಯೂ ಏನು ಬೇಡ, ನಮ್ದು ಬಿಟ್ಬಿಡಿ. ಆಡಳಿತ ಪಕ್ಷದ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ, ಮತ್ತೆ ಅವರು ದುಡ್ಡು ಕೊಟ್ಟಿದೆ ಅವ್ರಾಕ್ ಹೇಳ್ತಾರೆ. ಅಭಿವೃದ್ಧಿಗೆ 1.5 ವರ್ಷದಲ್ಲಿ ರಸ್ತೆ ರಿಪೇರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಆಡಳಿತ ಪಕ್ಷದ ಶಾಸಕರು ಹೇಳುವಾಗ ಅವ್ರಿಗೆ ಉತ್ತರ ಕೊಡ್ಲು ಸಿದ್ದರಾಮಯ್ಯ ಫಸ್ಟ್. ಆರ್ಥಿಕ ಪರಿಸ್ಥಿತಿ ಏನಾಗಿರ್ಬೋದು? ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದ್ರಿ. ಅಭಿವೃದ್ಧಿಗೆ ಹಣ ಇಲ್ಲ. 54,000 ಕೋಟಿ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅಭಿವೃದ್ಧಿ ಮಾಡಕ್ಕಿರುವಂತ ಹಣ ಸಂಪೂರ್ಣವಾಗಿ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಆರ್ಥಿಕ ಸಂಕಷ್ಟ ಸಂಪೂರ್ಣವಾಗಿದೆ. ಅದರಿಂದನೇ ಇವತ್ತು ಹಾಲಿಗೆ, ನೀರಿಗೆ, ಆಲ್ಕೋಹಾಲ್ಗೆ, ಸ್ಟಾಂಪ್ ಪೇಪರ್ಗೆ, ಮೋಟರ್ ವೆಹಿಕಲ್ಗೆ, ಪೆಟ್ರೋಲ್ ಡೀಸೆಲ್ಗೆ ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ. ಇನ್ನ ತೆರಿಗೆ ಹಾಕ್ತಾರೆ. ಇದನ್ನ ನೋಡಿದ್ರೆ ಸುಮಾರು 40,000 ಕೋಟಿ ಈ ವರ್ಷದಲ್ಲಿ ಅಧಿಕವಾಗಿರುವಂತಹ ತೆರಿಗೆ ರಾಜ್ಯದ ಜನರ ಮೇಲೆ ಭಾರ ಹಾಕಿದ್ದಾರೆ. ಇದೇ ಬಹಳ ಸ್ಪಷ್ಟವಾಗ್ತಿದೆ ಆರ್ಥಿಕ ದಿವಾಳಿ ಆಗಿದೆ. ನೋಡಿ, ನಮ್ಮ ಸರ್ಕಾರ ಇದ್ದಾಗ ಅವಾಗ್ಲೂ ಕೂಡ ಈಶ್ವರಪ್ಪರದೇನು ಪಾತ್ರ ಇರ್ಲಿಲ್ಲ. ಆದ್ರೆ ತನಿಖೆಗೆ ಮುಕ್ತವಾಗಿರ್ಬೇಕು ಅನ್ನುವಂತ ಕಾರಣದಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು. ಇವತ್ತು ಅವೆಲ್ಲವನ್ನು ಗಾಳಿಗೆ ತೂರಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಈಗಾಗಲೇ ಹಲವಾರು ವಿಚಾರಗಳು ಅಲ್ಲಿಯ ಸಾರ್ವಜನಿಕರಿಗೆ ಗೊತ್ತಿದೆ. ಈಗ ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತದೆ. ಇನ್ನೊಂದು ಕಾಂಗ್ರೆಸ್ನಲ್ಲಿ ಸರ್ ಆಂತರಿಕ ಡಿನ್ನರ್ ಪಾರ್ಟಿಗಳೆಲ್ಲ ಡಿನ್ನರ್ ಮಾಡ್ಲಿ, ಲಂಚ್ ಮಾಡ್ಲಿ, ಅದು ಅವರ ಆಂತರಿಕ ವಿಚಾರ, ನಮ್ಗೆ ಸಂಬಂಧ ಇಲ್ಲ. ಆದ್ರೆ ರಾಜ್ಯ ಇಷ್ಟು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ. ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ. ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ. ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಬಾಣಂತರ ಸಾವು ಆಗ್ತಾ ಇದೆ, ಸರಣಿ ಸಾವು ಆಗ್ತಾ ಇದೆ. ಇಷ್ಟು ಅಗಾಧವಾಗಿರುವಂತಹ ಸಮಸ್ಯೆ ಇರುವಾಗ ಇವರು ಎಲ್ಲವನ್ನೂ ಬಿಟ್ಟು ತಮ್ಮ ರಾಜಕಾರಣವೇ ಬಹಳ ಮುಖ್ಯವಾಗಿದೆ. ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೇ ಬಹಳ ಮಹತ್ವವಾಗಿದೆ. ಯಾವ ಉದ್ದೇಶಕ್ಕಾಗಿ ಜನ ಅವ್ರನ್ನ ಆರಿಸಿ ಕಳಿಸಿದ್ರು ಅದನ್ನ ಸಂಪೂರ್ಣವಾಗಿ ಮರೆತು ಇವತ್ತು ತಮ್ಮ ಕುರ್ಚಿಯ ಭದ್ರತೆಯ ಆಟವನ್ನ ಆಡ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಜನತೆಯ ಸಂಕಷ್ಟವನ್ನ ದೂರ ಮಾಡೋದಕ್ಕೆ ಸಮಯ. ಒಂದ್ ಕಡೆ ಇಲ್ಲಿ ಡಿನ್ನರ್ ಮೀಟಿಂಗ್ ಪ್ರಕ್ರಿಯೆ ನಡೀತಾರೆ, ಇನ್ನೊಂದ್ ಕಡೆ DK ಅದಕ್ಕೆಲ್ಲ ನಮ್ಮ ಕೇಂದ್ರ ಸಚಿವರಾಗಲಿ ಉತ್ತರ ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ 14ನೇ ಹಣಕಾಸಿನಲ್ಲಿ ಏನ್ ಬಂದಿತ್ತು ಅದಕ್ಕಿಂತ 1 ಲಕ್ಷ ಕೋಟಿ 15ನೇ ಹಣಕಾಸಿನಲ್ಲಿ ಬರ್ತಾ ಇದೆ. ಅದನ್ನ ಮರೆಮಾಚುವಂತದ್ದು, ತಮ್ಮ ತಪ್ಪುಗಳನ್ನ ಮರೆಮಾಚ ಕೇಂದ್ರಕ್ಕೆ ಇವತ್ತು ದೂಷಾರೋಪಣೆ ಮಾಡಿರುವಂತದ್ದು. ಒಂದು ರೀತಿಯಲ್ಲಿ ತಮ್ಮ ತಪ್ಪನ್ನು ಮುನ್ಸ್ಕೊಳ್ಳೋಕೆ ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ, ಆಡಳಿತದಲ್ಲಿ ಎರಡರಲ್ಲೂ ಸರ್ಕಾರ ವಿಫಲವಾಗಿದೆ. ಕಾಂಗ್ರೆಸ್ ಬಿಜೆಪಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಸಂಬಂಧ ಇಲ್ಲ. 75 ವರ್ಷ ಸಂವಿಧಾನ ರಚನೆಯಾಗಿ ಅಕ್ಸೆಪ್ಟ್ ಆಗಿರುವಂತ 75 ವರ್ಷದ ಹಿನ್ನೆಲೆಯಲ್ಲಿ ಇದನ್ನ ಆ ಸ್ಪೀಚ್ ಗಿಂತ ಮುಂಚಿಂದನೇ ಇದು ಪ್ರಾರಂಭ ಆಗಿದೆ. ಇದಕ್ಕೆ ಏನು ಸಂಬಂಧ ಇಲ್ಲ. ನವೆಂಬರ್ 26ರಿಂದನೇ ಪ್ರಾರಂಭ ಮಾಡಿದ್ರು. ಸರ್, ಈಗ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟ ನಮ್ದೇನು ಬಹಳ ದೊಡ್ಡ ಇದೇ ಇಲ್ಲ. ಹೈಕಮಾಂಡ್ ಈಗಾಗಲೇ ಅದರ ಬಗ್ಗೆ ವಿಚಾರ ಮಾಡಿದೆ. ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣ ಬಗೆಹರಿದೆ. ಈಶ್ವರಪ್ಪ ಮತ್ತೊಂದು ಬ್ರಿಗೇಡ್ ತಯಾರು ಮಾಡಿದ್ದಾರೆ. ಅದ್ರ ಬಗ್ಗೆನೂ ನಾವೆಲ್ಲ ಚಿಂತನೆ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.